ಈ ವಿಡಿಯೋದಲ್ಲಿ ನಾವು ಧರ್ಮಪಾಲ್ ಅವರು ಬರೆದಿರತಕ್ಕಂತಹ ದ ಬ್ಯೂಟಿಫುಲ್ ಟ್ರೀ ಅಂತಕ್ಕಂತಹ ಒಂದು ಪುಸ್ತಕದ ಸಾರಾಂಶವನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ನಮ್ಮ ಭಾರತ ದೇಶದ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಈ ಪುಸ್ತಕದಲ್ಲಿ ಧರ್ಮಪಾಲ್ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ತುಂಬ ವಿದ್ಯಾರ್ಥಿಗಳು ಈ ಒಂದು ಪುಸ್ತಕದ ಸಾರಾಂಶವನ್ನು ಕೇಳ್ತಾ ಇದ್ದೀರಾ, ಹಾಗಾಗಿ ಇಲ್ಲಿ ತುಂಬ ಸಿಂಪಲ್ ಆಗಿರತಕ್ಕಂತಹ ಸಮರಿಯನ್ನು ಕೊಡ್ತಾ ಇದ್ದೇನೆ ಪಾಯಿಂಟ್ ವೈಸ್. ದ ಬ್ಯೂಟಿಫುಲ್ ಟ್ರೀ ಈಸ್ ಎ ಫೇಮಸ್ ಬುಕ್ ರಿಟನ್ ಬೈ ಧರ್ಮಪಾಲ್, ಆ್ಯನ್ ಇಂಡಿಯನ್ ಹಿಸ್ಟೋರಿಯನ್. ಧರ್ಮಪಾಲ್ ಅವರು ಒಬ್ಬ ಇಂಡಿಯನ್ ಹಿಸ್ಟೋರಿಯನ್ ಅಥವಾ ಇತಿಹಾಸಕಾರರಾಗಿದ್ದಾರೆ ಆ್ಯಂಡ್ ಫಾಲೋವರ್ ಆಫ್ ಮಹಾತ್ಮ ಗಾಂಧೀಜಿ. ದಿಸ್ ಬುಕ್ ಟಾಕ್ಸ್ ಅಬೌಟ್ ಹೌ ಸ್ಟ್ರಾಂಗ್ ಆ್ಯಂಡ್ ವೈಡ್ ಸ್ಪ್ರೆಡ್ ಇಂಡಿಯಾಸ್ ಟ್ರೆಡಿಷನಲ್ ಎಜುಕೇಷನ್ ಸಿಸ್ಟಮ್ ವಾಸ್ ಬಿಫೋರ್ ದ ಬ್ರಿಟಿಷ್ ಕೇಮ್ ಟು ರೂಲ್ ಇಂಡಿಯಾ. ಭಾರತ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ಬ್ರಿಟಿಷರು ಇಲ್ಲಿ ನಾವೇನು ಉತ್ತಮ ಶಿಕ್ಷಣವನ್ನು ಇಲ್ಲಿ ಭಾರತಕ್ಕೆ ಕೊಟ್ಟಿದ್ದೇವೆ ಅಂತ ಅಂದ್ಕೊಂಡಿದ್ದಾರೋ, ಬಟ್ ಅದಕ್ಕಿಂತ ಮೊದಲೇ ನಮ್ಮ ಭಾರತ ದೇಶದಲ್ಲಿ ಉತ್ತಮವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದಕ್ಕೆ ಸಂಶೋಧನೆಯ ಸಮೇತ ನಮ್ಮ ಧರ್ಮಪಾಲ್ ಅವರು ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಈ ಪುಸ್ತಕದಲ್ಲಿ. The book shows that even in the 18th century, education was common and accessible to many people in India. ಏನು ಬ್ರಿಟಿಷರು ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಭಾರತದಲ್ಲಿ ತರೋದಕ್ಕಿಂತ ಮೊದಲೇ ಅಂದರೆ 18ನೇ ಶತಮಾನ ಮತ್ತು ಅದಕ್ಕೂ ಮೊದಲೇ ತುಂಬ ಉತ್ತಮವಾಗಿರ್ತಕ್ಕಂತಹ ಒಂದು ಕಾಮನ್ ಆ್ಯಂಡ್ ಆಕ್ಸೆಸಿಬಲ್ ಅಂದರೆ ಎಲ್ರಿಗೂ ಕೂಡ ದೊರೀತಕ್ಕಂತಹ ಶಿಕ್ಷಣದ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಇತ್ತು. ಇಟ್ ವಾಸ್ ನಾಟ್ ಲಿಮಿಟೆಡ್ ಟು ದ ಅಪ್ಪರ್ ಕ್ಲಾಸಸ್. ಕೇವಲ ಮೇಲ್ಜಾತಿಯ ಜನಗಳಿಗೆ ಮಾತ್ರ ಇದು ಲಭ್ಯ ಇರಲಿಲ್ಲ. ಆರ್ ಓನ್ಲಿ ಟು ಬಾಯ್ಸ್ ಅಥವಾ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷಣ ವ್ಯವಸ್ಥೆ ಇತ್ತು ಅಂತ ಏನು ಬ್ರಿಟಿಷರು ಹೇಳ್ತಾ ಇದ್ರು, ಆ ರೀತಿ ಏನೂ ಇಲ್ಲ. ಎಲ್ರಿಗೂ ಕೂಡ ಶಿಕ್ಷಣದ ವ್ಯವಸ್ಥೆ ಇತ್ತು. ಪೀಪಲ್ ಫ್ರಮ್ ವೇರಿಯಸ್ ಕಾಸ್ಟ್ಸ್, ರಿಲಿಜನ್ಸ್ ಆ್ಯಂಡ್ ರೀಜನ್ಸ್ ವರ್ ಲರ್ನಿಂಗ್ ಇನ್ ಸಿಂಪಲ್ ಬಟ್ ಎಫೆಕ್ಟಿವ್ ಸ್ಕೂಲ್ಸ್. ನೋಡಿ, ವೇರಿಯಸ್ ಕಾಸ್ಟ್ ಅಂದರೆ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಜಾತಿ ವರ್ಗಗಳಿರ್ಬೋದು, ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿತಾ ಇದ್ರು. ರಿಲಿಜನ್ ಅಂದರೆ ಯಾವುದೇ ಧರ್ಮದವರಿದ್ದರೂ ಕೂಡ ಶಿಕ್ಷಣದ ವ್ಯವಸ್ಥೆ ಇತ್ತು. ಮತ್ತು ರೀಜನ್ ಅಂದರೆ ಪ್ರದೇಶಗಳು, ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ಎಲ್ಲ ಕಡೆ ಶಿಕ್ಷಣದ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ದೀಸ್ ಸ್ಕೂಲ್ಸ್ ವರ್ ಸಪೋರ್ಟೆಡ್ ಬೈ ಲೋಕಲ್ ಕಮ್ಯುನಿಟೀಸ್ ಆ್ಯಂಡ್ ವರ್ ಪಾರ್ಟ್ ಆಫ್ ದ ಪೀಪಲ್ಸ್ ಎವ್ರಿ ಡೇ ಲೈಫ್. ಲೋಕಲ್ ಕಮ್ಯುನಿಟೀಸ್ ಅಂದರೆ ಸ್ಥಳೀಯವಾಗಿರ್ತಕ್ಕಂತಹ ಕಮ್ಯುನಿಟಿಗಳೇ ಈ ಒಂದು ಶಾಲೆಗಳನ್ನು ನಡೆಸ್ತಾ ಇದ್ವು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಒಂದು ಶಾಲೆಯಿಂದ ಕಲಿತು ಬಂದಂಥವನೇ ಆಗಿರ್ತಿದ್ದ. ಎವ್ರಿಬಡೀಸ್ ಲೈಫಲ್ಲಿ ಇದೊಂದು ಪಾರ್ಟ್ ಆಗಿರ್ತಾ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ವೈ ಈಸ್ ಇಟ್ ಕಾಲ್ಡ್ ದ ಬ್ಯೂಟಿಫುಲ್ ಟ್ರೀ? ಈ ಒಂದು ಪುಸ್ತಕದಲ್ಲಿ ದ ಬ್ಯೂಟಿಫುಲ್ ಟ್ರೀ ಅಂತ ಈ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕರೀಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ದ ಟೈಟಲ್ ಆಫ್ ದ ಬುಕ್ ಕಮ್ಸ್ ಫ್ರಮ್ ಎ ಫೇಮಸ್ ಕೋಟ್ ಬೈ ಮಹಾತ್ಮ ಗಾಂಧೀಜಿ. ನೋಡಿ, ಈ ಒಂದು ಟೈಟಲ್ ಏನು ಬಂದಿದೆಯೋ ಅದು ಮಹಾತ್ಮ ಗಾಂಧೀಜಿಯವರ ಒಂದು ಕೋಟ್ ಆಗಿರುತ್ತೆ. ಡ್ಯೂರಿಂಗ್ ಅ ಮೀಟಿಂಗ್ ಇನ್ ಲಂಡನ್ ಇನ್ 1931 ಅಂದರೆ 1931ರಲ್ಲಿ ಲಂಡನ್ನಲ್ಲಿ ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಸಮ್ವನ್ ಟೋಲ್ಡ್ ಗಾಂಧೀಜಿ ದ್ಯಾಟ್ ದ ಬ್ರಿಟಿಷ್ ಹ್ಯಾಡ್ ಬ್ರಾಟ್ ಎಜುಕೇಷನ್ ಟು ಇಂಡಿಯಾ. ಯಾರೋ ಒಬ್ರು ಹೇಳ್ತಾರೆ, ನಮ್ಮ ಭಾರತ ದೇಶಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ತಂದಂಥವರು ಬ್ರಿಟಿಷರು ಅಂತೇಳಿ. ಆಗ ಮಹಾತ್ಮ ಗಾಂಧೀಜಿಯವರು ಅದನ್ನು ತಿರಸ್ಕಾರ ಮಾಡ್ತಾರೆ. ಗಾಂಧೀಜಿ ರಿಪ್ಲೈಡ್ ದ್ಯಾಟ್ ಬಿಫೋರ್ ದ ಬ್ರಿಟಿಷ್ ಕೇಮ್ ದೇರ್ ಆಲ್ರೆಡಿ ಎಕ್ಸಿಸ್ಟೆಡ್ ಎ ಬ್ಯೂಟಿಫುಲ್ ಟ್ರೀ ಆಫ್ ಎಜುಕೇಷನ್ ಇನ್ ಇಂಡಿಯಾ. ಬ್ರಿಟಿಷರು ನಮ್ಮ ಭಾರತ ದೇಶಕ್ಕೆ ಆಗಮಿಸುವುದಕ್ಕಿಂತ ಮೊದಲೇ ಈ ಒಂದು ಶಿಕ್ಷಣ ಅಂತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಟ್ರೀ ಅಂದರೆ ಒಂದು ಶಿಕ್ಷಣ ವ್ಯವಸ್ಥೆ ಆಲ್ರೆಡಿ ಪ್ರೆಸೆಂಟ್ ಇತ್ತು ಅಂತಕ್ಕಂಥದ್ದನ್ನು ಗಾಂಧೀಜಿಯವರು ಪ್ರೂವ್ ಮಾಡ್ತಾರೆ. ಬಟ್ ದ ಬ್ರಿಟಿಷ್ ಚಾಪ್ಡ್ ಇಟ್ ಡೌನ್. ಬ್ರಿಟಿಷರೇ ಅದನ್ನು ಹಾಳು ಮಾಡಿಬಿಟ್ರು, ಅಂತಹ ಮರವನ್ನು ಕಟ್ಟು ಮಾಡಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಧರ್ಮಪಾಲ್ used this quote as the title of his book to show that Gandhi's words were true. ಗಾಂಧೀಜಿಯವರ ಮಾತುಗಳು ಸತ್ಯ ಅಂತಕ್ಕಂತಹದ್ದನ್ನು ಒಪ್ಪಿಕೊಂಡಂತಹ ನಮ್ಮ ಧರ್ಮಪಾಲ್ ಅವರು ಅದೇ ಒಂದು ಟೈಟಲನ್ನು ತೆಗೆದುಕೊಂಡು ತಮ್ಮ ಪುಸ್ತಕಕ್ಕೆ ಟೈಟಲ್ ಆಗಿ ಬಳಸಿಕೊಂಡಿದ್ದಾರೆ. ಮೇನ್ ಪರ್ಪಸ್ ಆಫ್ ದ ಬುಕ್, ಈ ಒಂದು ಪುಸ್ತಕದ ಮುಖ್ಯ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೇವೆ. Dharmapal wrote this book to prove, using British government documents, that India had a strong education system before British rule. ಆ ಒಂದು ಬ್ರಿಟಿಷ್ ಗವರ್ನಮೆಂಟ್ ಡಾಕ್ಯುಮೆಂಟ್ಸ್ ಪ್ರಕಾರನೇ ಭಾರತದಲ್ಲಿ ಹಿಂದೆ ಎಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ತಾರೆ. He wanted to show that Indians were not uneducated or backward. ಭಾರತ ದೇಶದ ನಾಗರಿಕರು ಏನು ಬ್ರಿಟಿಷರು ಬಂದು ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ತರೋದಕ್ಕಿಂತ ಮೊದಲೇ ಭಾರತೀಯರು ಏನು ಅನ್ಎಜುಕೇಟೆಡ್ ಆಗಿರಲಿಲ್ಲ, ಅವರು ಹಿಂದುಳಿದಿರತಕ್ಕಂತಹ ಜನಗಳು ಆಗಿರಲಿಲ್ಲ ಅಂತೇಳಿ ನಮ್ಮ ಧರ್ಮಪಾಲ್ ಪ್ರೂವ್ ಮಾಡ್ತಾ ಇದ್ದಾರೆ.
He also wanted to break the myth that the British introduced education to India. ಬ್ರಿಟಿಷರೇ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದರು ಅಂತಕ್ಕಂಥದ್ದನ್ನು ಕೂಡ ಅವರು ತಿರಸ್ಕಾರ ಮಾಡ್ತಾರೆ. ಇನ್ ಫ್ಯಾಕ್ಟ್ ದೇ ಡ್ಯಾಮೇಜ್ಡ್ ಅ ಸಿಸ್ಟಮ್ ದಟ್ ಆಲ್ರೆಡಿ ಎಕ್ಸಿಸ್ಟೆಡ್ ಆ್ಯಂಡ್ ವರ್ಕ್ಡ್ ವೆಲ್. ಆಲ್ರೆಡಿ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ನಮ್ಮ ಭಾರತದಲ್ಲಿತ್ತು, ಅದನ್ನು ಹಾಳು ಮಾಡಿದಂತಹ ವ್ಯಕ್ತಿಗಳೇ ಈ ಬ್ರಿಟಿಷರಾಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಾಟ್ ಡಿಡ್ ಧರ್ಮಪಾಲ್ ಫೈಂಡ್? Between 1960 and 1980, Dharmapal studied many old records stored in British and Indian archives. He found surveys and reports made by British officials during the early 1800s. 1800ಕ್ಕಿಂತ ಮೊದಲು ಇದ್ದಂತಹ ಕೆಲವೊಂದಿಷ್ಟು ಬ್ರಿಟಿಷ್ ಸರ್ವೆಗಳನ್ನು, ರಿಪೋರ್ಟ್ಗಳನ್ನು ಇವರು ಸ್ಟಡಿ ಮಾಡ್ತಾರೆ. ಅನೇಕ ರೆಕಾರ್ಡ್ಸ್ಗಳನ್ನು ಇವರು ಸ್ಟಡಿ ಮಾಡಿಬಿಟ್ಟು ಈ ಒಂದು ಶಿಕ್ಷಣದ ವ್ಯವಸ್ಥೆ ಹಿಂದೆ ಇತ್ತು ಅಂತಕ್ಕಂಥದ್ದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾರೆ. These records were mostly from the Madras Presidency, Bengal Presidency and Bombay Presidency. ಎಲ್ಲ ಕಡೆಯಿಂದನೂ ಅವರು ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡ್ತಾರೆ. ಪಾರ್ಟ್ಸ್ ಆಫ್ ಸದರ್ನ್, ಈಸ್ಟರ್ನ್, ವೆಸ್ಟರ್ನ್, ಅಂದರೆ ಭಾರತದ ಎಲ್ಲ ದಿಕ್ಕುಗಳಿಂದನೂ ಕೂಡ ಇವರು ಡಾಕ್ಯುಮೆಂಟ್ಸ್ಗಳನ್ನು ಅಧ್ಯಯನವನ್ನು ಮಾಡ್ತಾರೆ. The British had conducted these surveys to understand how many schools existed, who went to school, who taught, what subjects were taught and how education was paid for. ಭಾರತದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಸ್ಟಡಿ ಮಾಡಲಿಕ್ಕೆ ಬ್ರಿಟಿಷರೇ ಅನೇಕ ಕಡೆ ಸರ್ವೆಗಳನ್ನು ಮಾಡಿರ್ತಾರೆ. ಸೊ ಅಂತಹ ಡಾಕ್ಯುಮೆಂಟ್ಸ್ಗಳನ್ನು ಇವರು ಚೆಕ್ ಮಾಡ್ತಾರೆ. ಯಾವ ರೀತಿ ಶಿಕ್ಷಣ ವ್ಯವಸ್ಥೆ ಇತ್ತು, ಯಾವ ರೀತಿ ಕಲಿಸಲಾಗ್ತಾ ಇತ್ತು, ಯಾವೆಲ್ಲ ವಿಷಯಗಳನ್ನು ಕಲಿಸಲಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿರ್ತಾರೆ. ಸೊ ಅಂತಹ ಒಂದು ಸರ್ವೆಯ ರೆಕಾರ್ಡ್ಸ್ಗಳನ್ನು ನಮ್ಮ ಧರ್ಮಪಾಲ್ ಅವರು ಗಮನಿಸ್ತಾರೆ. ಕೀ ಡಿಸ್ಕವರೀಸ್ ಫ್ರಮ್ ದ ಬುಕ್. ಈ ಒಂದು ಪುಸ್ತಕದಿಂದ ಕಂಡು ಬರ್ತಕ್ಕಂತಹ ಮುಖ್ಯ ಅಂಶಗಳು ಏನು ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೇವೆ. ಫಸ್ಟ್ ಪಾಯಿಂಟ್ ನೋಡಿ, ಥೌಸಂಡ್ಸ್ ಆಫ್ ಸ್ಕೂಲ್ಸ್ ಎಕ್ಸಿಸ್ಟೆಡ್. ಸಾವಿರಾರು ಶಾಲೆಗಳು ಅಸ್ತಿತ್ವದಲ್ಲಿ ಇದ್ವು, ಅಂದರೆ ಬ್ರಿಟಿಷರು ಬರೋದಕ್ಕಿಂತ ಮೊದಲು. ಇನ್ ದ ಮದ್ರಾಸ್ ರೀಜನ್ ಅಲೋನ್ ಧರ್ಮಪಾಲ್ ಫೌಂಡ್ ದಟ್ ದೇರ್ ವರ್ ಓವರ್ 1,00,000 ಸ್ಕೂಲ್ಸ್. ನೋಡಿ, 1,00,000ಕ್ಕಿಂತ ಹೆಚ್ಚಿನ ಶಾಲೆಗಳು ಕೇವಲ ಮದ್ರಾಸ್ ಒಂದು ಪ್ರಾಂತ್ಯ ಅಂತ ಏನು ಕರಿತಾ ಇದ್ರು ಅಲ್ಲಿ ಕಂಡು ಬರ್ತವೆ. ಸ್ಕೂಲ್ಸ್ ಇನ್ ವಿಲೇಜಸ್, ಅಂದರೆ ಹಳ್ಳಿಗಳಲ್ಲಿ ಇರ್ತವೆ. ಆಲ್ಮೋಸ್ಟ್ ಎವ್ರಿ ವಿಲೇಜ್ ಹ್ಯಾಡ್ ಅಟ್ಲೀಸ್ಟ್ ಒನ್ ಸ್ಕೂಲ್. ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದಲ್ಲ ಒಂದು ಶಾಲೆ ಇದ್ದೇ ಇರುತ್ತೆ. ದಟ್ ಮೀನ್ಸ್ ಎಜುಕೇಷನ್ ವಾಸ್ ವೈಡ್ ಸ್ಪ್ರೆಡ್ ಅಕ್ರಾಸ್ ರೂರಲ್ ಏರಿಯಾಸ್. ಏನು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಶಿಕ್ಷಣ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಇನ್ನು ಸೆಕೆಂಡ್ ಒನ್ ನೋಡಿ, ಚಿಲ್ಡ್ರನ್ ಫ್ರಮ್ ಆಲ್ ಕಾಸ್ಟ್ಸ್ ಅಟೆಂಡೆಡ್. ಯಾವುದೇ ಒಂದು ಮೇಲ್ವರ್ಗದ ಜನಗಳು ಅಥವಾ ಮಕ್ಕಳು ಮಾತ್ರ ಶಿಕ್ಷಣವನ್ನು ಪಡಿತಾ ಇರಲಿಲ್ಲ, ಎಲ್ಲ ಜಾತಿಯ ಮಕ್ಕಳಿಗೂ ಕೂಡ ಶಿಕ್ಷಣ ಇತ್ತು ಅಂತಕ್ಕಂಥದ್ದನ್ನು ಗಮನಿಸಬಹುದು. ಇಟ್ ವಾಸ್ ಕಾಮನ್ಲಿ ಬಿಲೀವ್ಡ್ ದ್ಯಾಟ್ ಓನ್ಲಿ ಬ್ರಾಹ್ಮಿನ್ಸ್ ಮೀನ್ಸ್ ಅಪ್ಪರ್ ಕಾಸ್ಟ್ಸ್ ಗಾಟ್ ಎಜುಕೇಷನ್ ಇನ್ ಓಲ್ಡ್ ಇಂಡಿಯಾ. ಎಲ್ಲರೂ ಸಾಮಾನ್ಯವಾಗಿ ನಂಬತಕ್ಕಂಥದ್ದು ಏನಪ್ಪ ಅಂದರೆ ಕೇವಲ ಬ್ರಾಹ್ಮಣರು ಮಾತ್ರ ಶಾಲೆಗಳಿಗೆ ಹೋಗ್ತಾ ಇದ್ರು, ಅವರು ಮಾತ್ರ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ರು ಅಂತಕ್ಕಂತಹ ಒಂದು ಅಪನಂಬಿಕೆ ಇತ್ತು. ಬಟ್ ಧರ್ಮಪಾಲ್ ಫೌಂಡ್ ದ್ಯಾಟ್ ಎ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವರ್ ಫ್ರಮ್ ಲೋವರ್ ಕಾಸ್ಟ್ಸ್ ಆ್ಯಂಡ್ ಪುವರ್ ಫ್ಯಾಮಿಲೀಸ್. ಬಡ ಜನಗಳು ಸಹ, ಕೆಳವರ್ಗದ ಜನಗಳು ಸಹ ಶಾಲೆಗೆ ಹೋಗ್ತಾ ಇದ್ರು, ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ರು ಅನ್ನಲಿಕ್ಕೆ ಅವರು ರೆಕಾರ್ಡ್ಸ್ಗಳಲ್ಲಿ ಸತ್ಯವನ್ನು ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಇನ್ ತಮಿಳುನಾಡು ನಿಯರ್ಲಿ 30% ಆಫ್ ದ ಸ್ಟೂಡೆಂಟ್ಸ್ ವರ್ ಫ್ರಮ್ ದ ಲೋವರ್ ಕಾಸ್ಟ್ಸ್. ಏನು ಶಿಕ್ಷಣವನ್ನು ಪಡೆದುಕೊಂಡಂತಹ ಮಕ್ಕಳನ್ನು ನೋಡ್ತಾ ಹೋದಾಗ ಸುಮಾರು 30%ನಷ್ಟು ಮಕ್ಕಳು ತಮಿಳುನಾಡಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿರ್ತಾರೆ. ಇನ್ನು ಥರ್ಡ್ ಪಾಯಿಂಟ್ ನೋಡಿ, ಸಬ್ಜೆಕ್ಟ್ಸ್ ವರ್ ಯೂಸ್ಫುಲ್ ಆ್ಯಂಡ್ ಪ್ರಾಕ್ಟಿಕಲ್. ಅಂದರೆ ಶಾಲೆಗಳಲ್ಲಿ ಕಲಿಸ್ತಕ್ಕಂತಹ ಒಂದು ಸಬ್ಜೆಕ್ಟ್ಗಳು ಯಾವ ರೀತಿ ಇದ್ವು ಅಂತಕ್ಕಂಥದ್ದು. ಸ್ಟೂಡೆಂಟ್ಸ್ ವರ್ ಟಾಟ್ ಸಬ್ಜೆಕ್ಟ್ಸ್ ಲೈಕ್ ಮ್ಯಾಥಮೆಟಿಕ್ಸ್, ರೀಡಿಂಗ್, ರೈಟಿಂಗ್, ಆಸ್ಟ್ರಾನಮಿ, ಲೋಕಲ್ ಲಾ ಆ್ಯಂಡ್ ಮಾರಲ್ಸ್. ನೋಡಿ, ಮ್ಯಾಥಮೆಟಿಕ್ಸ್ ಅಂದರೆ ಗಣಿತವನ್ನು ಕಲಿಸಲಾಗ್ತಾ ಇತ್ತು, ಓದಲಿಕ್ಕೆ ಬರೀಲಿಕ್ಕೆ ಕಲಿಸ್ತಾ ಇದ್ರು. ಆಸ್ಟ್ರಾನಮಿ ಖಗೋಳಶಾಸ್ತ್ರ ಅಂತ ಕರಿತೇವೆ. ಮತ್ತು ಲೋಕಲ್ ಲಾ ಅಂದರೆ ಸ್ಥಳೀಯ ಕಾನೂನುಗಳ ಬಗ್ಗೆ ಅರಿವನ್ನು ಮೂಡಿಸಲಾಗ್ತಾ ಇತ್ತು. ಮತ್ತು ಮಾರಲ್ಸ್ ಅಂದರೆ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದಂತಹ ಮೌಲ್ಯಗಳ ಬಗ್ಗೆ, ಏನು ಮಾರಲ್ ಎಜುಕೇಷನ್ ಅಂತ ಕರಿತೇವೋ ಅಂತಹ ಒಂದು ಶಿಕ್ಷಣವನ್ನು ಕೂಡ ಒಂದು ಶಾಲೆಗಳಲ್ಲಿ ಕಲಿಸ್ತಾ ಇದ್ರು. These subjects were not only religious but also useful for trade, farming and daily life. ಕೇವಲ ಧಾರ್ಮಿಕವಾಗಿರ್ತಕ್ಕಂತಹ ವಿಷಯಗಳನ್ನು ಮಾತ್ರ ಬೋಧನೆ ಮಾಡಲಾಗ್ತಾ ಇರಲಿಲ್ಲ. ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂತಹ ವಿಷಯಗಳಾಗಿ ಇರ್ತಕ್ಕಂತಹ ಟ್ರೇಡ್ ಅಂದರೆ ವ್ಯಾಪಾರ ಇರ್ಬೋದು, ಫಾರ್ಮಿಂಗ್ ಕೃಷಿ ಇರ್ಬೋದು, ಮತ್ತು ದಿನನಿತ್ಯಕ್ಕೆ ಅವಶ್ಯಕತೆ ಇರತಕ್ಕಂತಹ ಅನೇಕ ಸ್ಕಿಲ್ಸ್ಗಳನ್ನು ಕೂಡ ಅಲ್ಲಿ ಕಲಿಸಿಕೊಡಲಾಗ್ತಾ ಇತ್ತು ಶಾಲೆಗಳಲ್ಲಿ. ಟೀಚರ್ಸ್ ವರ್ ರೆಸ್ಪೆಕ್ಟೆಡ್. ಸಮಾಜದಲ್ಲಿ ಶಿಕ್ಷಕರಿಗಿದ್ದಂತಹ ಒಂದು ಗೌರವದ ಸ್ಥಾನದ ಬಗ್ಗೆ ಇಲ್ಲಿ ನಾವು ಗಮನಿಸಬಹುದು. ಟೀಚರ್ಸ್
ವರ್ ರೆಸ್ಪೆಕ್ಟೆಡ್ ಮೆಂಬರ್ಸ್ ಆಫ್ ಸೊಸೈಟಿ, ಅಂದರೆ ಸಮಾಜದಲ್ಲಿ ಗೌರವವನ್ನು ಪಡಿತಕ್ಕಂತಹ ಒಂದು ಸಾಲಿನಲ್ಲಿ ಶಿಕ್ಷಕರು ಇರ್ತಾರೆ, ಅವರನ್ನು ಗುರು ಅಂತ ಕರಿತಾ ಇದ್ರು. ದೇ ವರ್ ಆಫನ್ ಸಪೋರ್ಟೆಡ್ ಬೈ ದ ಲೋಕಲ್ ಪೀಪಲ್, ಆ ಒಂದು ಸ್ಥಳೀಯ ಜನಗಳು ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ರು ಶಿಕ್ಷಕರಿಗೆ. ದೇ ವರ್ ಸಮ್ಟೈಮ್ಸ್ ಪೇಡ್ ಇನ್ ಫುಡ್, ಕ್ಲಾತ್ಸ್ ಆರ್ ಸ್ಮಾಲ್ ಅಮೌಂಟ್ಸ್ ಆಫ್ ಮನಿ, ದುಡ್ಡನ್ನು ಕೊಡ್ತಾ ಇದ್ರು, ಅವರಿಗೆ ಬಟ್ಟೆಗಳನ್ನು ಕೊಡ್ತಾ ಇದ್ರು, ಆಹಾರವನ್ನು ಕೂಡ ಒದಗಿಸ್ತಾ ಇದ್ರು ಹಳ್ಳಿಯ ಜನಗಳು. ವಿಲೇಜರ್ಸ್ ಅಂಡರ್ಸ್ಟುಡ್ ದ ವ್ಯಾಲ್ಯೂ ಆಫ್ ಎಜುಕೇಷನ್, ಹಳ್ಳಿಯ ಜನಗಳಿಗೂ ಕೂಡ ಶಿಕ್ಷಣದ ಮಹತ್ವ ಎಷ್ಟು ಅಂತಕ್ಕಂಥದ್ದು ತಿಳಿದಿತ್ತು ಅಂತಲೇ ಹೇಳ್ಬೋದು. ಎಜುಕೇಷನ್ ವಾಸ್ ಮೋಸ್ಟ್ಲಿ ಫ್ರೀ ಆರ್ ಲೋ ಕಾಸ್ಟ್, ಯಾವ ರೀತಿ ಉಚಿತವಾಗಿರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಇತ್ತು ಅಥವಾ ತುಂಬ ಕಡಿಮೆ ದುಡ್ಡಿನಲ್ಲೇ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಮೋಸ್ಟ್ ಆಫ್ ದಿ ಸ್ಕೂಲ್ಸ್ ಡಿಡ್ ನಾಟ್ ಚಾರ್ಜ್ ಹೈ ಫೀಸ್, ಅಂದರೆ ಹೆಚ್ಚಿನ ಒಂದು ಫೀಸನ್ನು ತೆಗೆದುಕೊಳ್ತಾ ಇರಲಿಲ್ಲ ಈ ಶಾಲೆಗಳು. ಪೂರ್ ಸ್ಟೂಡೆಂಟ್ಸ್ ಆಫನ್ ಸ್ಟಡಿ ಇಟ್ ಫಾರ್ ಫ್ರೀ, ಉಚಿತವಾಗಿ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ರು ಬಡ ಮಕ್ಕಳು. ಆ್ಯಂಡ್ ದರ್ ವರ್ ಕಮ್ಯುನಿಟಿ ಅರೇಂಜ್ಮೆಂಟ್ಸ್ ಟು ಸಪೋರ್ಟ್ ದೇರ್ ಲರ್ನಿಂಗ್, ಸಮಾಜದಿಂದನೂ ಕೂಡ ಕಲಿಕೆಗೆ ಬೇಕಾಗಿರ್ತಕ್ಕಂತಹ ಅನೇಕ ವ್ಯವಸ್ಥೆಗಳನ್ನು ಉಚಿತವಾಗಿಯೇ ಮಾಡಿಕೊಡಲಾಗ್ತಾ ಇತ್ತು. ಸಮ್ ಟೆಂಪಲ್ಸ್ ಆ್ಯಂಡ್ ಲೋಕಲ್ ರೂಲರ್ಸ್ ಗೇವ್ ಗ್ರ್ಯಾಂಟ್ಸ್ ಟು ಸ್ಕೂಲ್ಸ್, ಏನು ದಾನಗಳು ಅಂತ ಕರಿತೇವಲ್ವ ನಾವು, ಫಂಡ್ಗಳು, ಅದನ್ನು ಅನೇಕ ದೇವಸ್ಥಾನಗಳು ಮತ್ತು ಸ್ಥಳೀಯ ರಾಜರುಗಳು ಒದಗಿಸ್ತಾ ಇದ್ರು ಈ ಶಾಲೆಗಳಿಗೆ. ಗರ್ಲ್ಸ್ ಆಲ್ಸೋ ಗಾಟ್ ಎಜುಕೇಷನ್, ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ ಅಂತ ಎಷ್ಟೋ ಸಾರಿ ಬ್ರಿಟಿಷರು ಸಾರ್ತಾ ಇದ್ರು, ಆದರೆ ಅದು ಸುಳ್ಳು ಅಂತಕ್ಕಂಥದ್ದನ್ನು ಧರ್ಮಪಾಲ್ ಅವರು ಹೇಳ್ತಾರೆ. ಇನ್ ಸಮ್ ಪಾರ್ಟ್ಸ್ ಆಫ್ ಇಂಡಿಯಾ ಗರ್ಲ್ಸ್ ಆಲ್ಸೋ ವೆಂಟ್ ಟು ಸ್ಕೂಲ್, ಎಸ್ಪೆಷಲಿ ಇನ್ ಮಹಾರಾಷ್ಟ್ರ ಆ್ಯಂಡ್ ಬೆಂಗಾಲ್, ಮಹಾರಾಷ್ಟ್ರ ಮತ್ತು ಬೆಂಗಾಲ್ಗಳಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳನ್ನು ಶಾಲೆಗಳಿಗೆ ಕಳಿಸ್ತಾ ಇದ್ರು, ಅವರಿಗೂ ಕೂಡ ಶಿಕ್ಷಣದ ವ್ಯವಸ್ಥೆಯ ಒಂದು ಅರಿವು ಇತ್ತು ಅಂತಕ್ಕಂಥದ್ದನ್ನು ನೋಡ್ತೇವೆ. Though the number was smaller compared to boys, girls' education was not absent as commonly believed. ಸಂಪೂರ್ಣವಾಗಿ ಪುರುಷರಿಗೆ ಮಾತ್ರ ಶಿಕ್ಷಣ ಸೀಮಿತ ಆಗಿರಲಿಲ್ಲ. ಸತ್ಯವಾಗಲೂ ಹೆಣ್ಣು ಮಕ್ಕಳು ಕೆಲವೊಂದಿಷ್ಟು ಕಡೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು, ಆದರೆ ಎಷ್ಟೋ ಕಡೆಗಳಲ್ಲಿ ಅವ್ರಿಗೂ ಕೂಡ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು. ಬಟ್ ಪುರುಷರಷ್ಟೇ ಒಂದು ಸ್ಥಾನಮಾನ, ಒಂದು ಶಿಕ್ಷಣವನ್ನು ಪಡೀಲಿಕ್ಕೆ ಇರದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಲೋಕಲ್ ಲ್ಯಾಂಗ್ವೇಜಸ್ ವರ್ ಯೂಸ್ಡ್, ಸ್ಥಳೀಯ ಭಾಷೆಗಳನ್ನು ಶಿಕ್ಷಣವನ್ನು ಒದಗಿಸಲಿಕ್ಕೆ ಬಳಸ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಎಜುಕೇಷನ್ ವಾಸ್ ಗಿವನ್ ಇನ್ ಲೋಕಲ್ ಲ್ಯಾಂಗ್ವೇಜಸ್ ಲೈಕ್ ತಮಿಳ್, ತೆಲುಗು, ಮರಾಠಿ, ಬೆಂಗಾಳಿ ಆ್ಯಂಡ್ ಕನ್ನಡ, ನಾಟ್ ಇನ್ ಸಂಸ್ಕೃತ್ ಆರ್ ಇಂಗ್ಲೀಷ್. ನೋಡಿ, ಕೇವಲ ಸಂಸ್ಕೃತ ಅಥವಾ ಇಂಗ್ಲೀಷ್ನಲ್ಲಿ ಮಾತ್ರ ಶಿಕ್ಷಣವನ್ನು ಕೊಡ್ತಾ ಇರಲಿಲ್ಲ. ಆ ಒಂದು ರಾಜ್ಯಗಳು ಏನು ಭಾಷೆಗಳನ್ನು ಬಳಸ್ತಾ ಇದ್ವೋ, ಅಂದರೆ ಸ್ಥಳೀಯ ಭಾಷೆಗಳೇನಿದ್ವಲ್ವ, ತಮಿಳು ಇರ್ಬೋದು, ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಬೆಂಗಾಳಿ ಇರ್ಬೋದು, ತೆಲುಗು ಇರ್ಬೋದು, ಈ ರೀತಿಯ ಸ್ಥಳೀಯ ಭಾಷೆಗಳನ್ನು ಕೂಡ ಆ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಬಳಸ್ತಾ ಇದ್ರು. ದಿಸ್ ಹೆಲ್ಪ್ಡ್ ಕಾಮನ್ ಪೀಪಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ ಈಸಿಲಿ, ಇದರಿಂದ ಆ ಸ್ಥಳೀಯ ಜನರಿಗೆ ತಮ್ಮ ಒಂದು ಮಾತೃಭಾಷೆಯಲ್ಲಿಯೇ ಶಿಕ್ಷಣ ಸಿಗ್ತಾ ಇತ್ತು. ಇನ್ನು ಶಿಕ್ಷಣ ಯಾವ ರೀತಿ ಒಂದು ಸ್ಟ್ರಕ್ಚರನ್ನು ಹೊಂದಿತ್ತು, ರಚನೆಯನ್ನು ಹೊಂದಿತ್ತು ಅಂತಕ್ಕಂಥದ್ದು. ದೆರ್ ವರ್ 2 ಮೇನ್ ಕೈಂಡ್ಸ್ ಆಫ್ ಸ್ಕೂಲ್ಸ್, 2 ರೀತಿಯ ಒಂದು ಶಾಲೆಗಳನ್ನು ನಾವು ಗಮನಿಸ್ತೇವೆ ಅಂದಿನ ವ್ಯವಸ್ಥೆಯಲ್ಲಿ. ಮೊದಲನೇದು ಪಾಠಶಾಲಾಸ್ ಆರ್ ಗುರುಕುಲಾಸ್. ನೋಡಿ, ಮೊದಲನೇದಾಗಿ ಪಾಠಶಾಲೆಗಳು ಅಥವಾ ಗುರುಕುಲ ಅಂತ ಕರೀತೇವೆ. ದೀಸ್ ವರ್ ಜನರಲ್ ಸ್ಕೂಲ್ಸ್ ವೇರ್ ಬಾಯ್ಸ್ ಆ್ಯಂಡ್ ಸಮ್ಟೈಮ್ಸ್ ಗರ್ಲ್ಸ್ ಲರ್ನ್ಡ್ ಬೇಸಿಕ್ ರೀಡಿಂಗ್, ರೈಟಿಂಗ್, ಮ್ಯಾಥ್ ಆ್ಯಂಡ್ ಮೋರ್. ತುಂಬ ಬೇಸಿಕ್ ಆಗಿರ್ತಕ್ಕಂಥ ವಿಷಯಗಳಾದ ರೀಡಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಗಣಿತ ಇರ್ಬೋದು, ಇಂತಹ ಒಂದು ಸಿಂಪಲ್ ವಿಷಯಗಳನ್ನು ಈ ಒಂದು ಗುರುಕುಲ ಅಥವಾ ಪಾಠಶಾಲೆಗಳಲ್ಲಿ ಕಲಿಸ್ತಾ ಇದ್ರು. ಹೆಚ್ಚಾಗಿ ಬಾಯ್ಸ್ಗಳು ಇಲ್ಲಿ ಇರ್ತಾ ಇದ್ರು, ಕೆಲವೊಂದು ಕಡೆ ಗರ್ಲ್ಸ್ ಕೂಡ ಈ ಒಂದು ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ರು. ದೇ ವರ್ ಮೋಸ್ಟ್ಲಿ ರನ್ ಬೈ ಒನ್ ಟೀಚರ್ ಇನ್ ಎ ವಿಲೇಜ್. ಒಂದು ಹಳ್ಳಿಯಲ್ಲಿ ಒಬ್ಬ ಟೀಚರ್ ಈ ಶಾಲೆಗಳನ್ನು ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್, ಟಾಲ್ಸ್ ಆ್ಯಂಡ್ ಮದರಸಾಸ್ ಅಂತೇಳಿ. ದೀಸ್ ವರ್ ಹೈಯರ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್. ಟಾಲ್ಸ್ ವರ್ ಫಾರ್ ಹಿಂದೂ ಸ್ಟೂಡೆಂಟ್ಸ್. ಟಾಲ್ಸ್ ಅಂತಕ್ಕಂಥವು ಹಿಂದೂ ಮಕ್ಕಳಿಗೆ ಇರ್ತಕ್ಕಂತಹ, ವಿದ್ಯಾರ್ಥಿಗಳಿಗೆ ಇರ್ತಕ್ಕಂತಹ ಶಾಲೆಗಳಾಗಿದ್ವು. ಹೂ ಸ್ಟಡೀಡ್ ಅಡ್ವಾನ್ಸ್ಡ್ ಟೆಕ್ಸ್ಟ್ಸ್ ಲೈಕ್ ಗ್ರಾಮರ್, ಲಾಜಿಕ್ ಆ್ಯಂಡ್ ಫಿಲಾಸಫಿ. ಗ್ರಾಮರ್ ಇರ್ಬೋದು, ತರ್ಕಶಾಸ್ತ್ರ ಇರ್ಬೋದು, ತತ್ವಜ್ಞಾನ ಇರ್ಬೋದು, ಇಂತಹ ವಿಷಯಗಳನ್ನು ಟೆಕ್ಸ್ಟ್ಗಳಾಗಿ ಈ ಒಂದು ಟೋಲ್ಸ್ಗಳಲ್ಲಿ ಬೋಧನೆ ಮಾಡಲಾಗ್ತಾ ಇತ್ತು. ಮದರಾಸಾಸ್ ವರ್ ಫಾರ್ ಮುಸ್ಲಿಂ ಸ್ಟೂಡೆಂಟ್ಸ್. ಹಿಂದೂಗಳಿಗೆ ಟೋಲ್ಸ್ ಇದ್ದ ಹಾಗೆ ಮುಸ್ಲಿಮರಿಗೆ ಮದರಾಸಗಳು ಇರ್ತವೆ. ವೇರ್ ದಿ ಸ್ಟಡೀಡ್ ಅರೇಬಿಕ್, ಪರ್ಷಿಯನ್, ಲಾ ಆ್ಯಂಡ್ ರಿಲಿಜನ್. ಅಲ್ಲಿ ಏನಪ್ಪ ಅಂದರೆ ಅರೇಬಿಕ್ ಭಾಷೆ ಇರ್ಬೋದು, ಪರ್ಷಿಯನ್ ಲಾ ಇರ್ಬೋದು ಮತ್ತು ಧರ್ಮದ ಬಗ್ಗೆ ಬೋಧನೆ ಮಾಡಲಾಗ್ತಾ ಇತ್ತು. Both systems were simple but effective and they helped maintain social, spiritual and economic life. ಈ ಎರಡು
ಒಂದು ವ್ಯವಸ್ಥೆ ಏನಿದ್ವು, ಈಗ ಮೇಲ್ಗಡೆ ಏನು ಡಿಸ್ಕಷನ್ ಮಾಡಿದ್ವಲ್ವ, ಮೊದಲನೇದಾಗಿ ಪಾಠಶಾಲೆ ಅಥವಾ ಗುರುಕುಲ ಮತ್ತು ಟೋಲ್ಸ್ ಆ್ಯಂಡ್ ಮದ್ರಾಸಾಸ್ ಅಂತವು, ಇವೆರಡು ಕೂಡ ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಬಟ್ ತುಂಬಾ ಎಫೆಕ್ಟಿವ್ ಆದಂತಹ ಒಂದು ವ್ಯವಸ್ಥೆಯನ್ನು ಹೊಂದಿದ್ವು. ಸಾಮಾನ್ಯ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಒದಗಿಸಿ ಕೊಡ್ತಾ ಇದ್ವು. ಅವರಿಗೆ ಸಾಮಾಜಿಕ ಜೀವನ ಇರ್ಬೋದು, ಆಧ್ಯಾತ್ಮಿಕ ಜೀವನ ಇರ್ಬೋದು, ಆರ್ಥಿಕ ಜೀವನ ಇರ್ಬೋದು, ಅದರ ಬಗ್ಗೆ ಜ್ಞಾನವನ್ನು ನೀಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತವೆ. ದ ರೋಲ್ ಆಫ್ ದ ಕಮ್ಯುನಿಟಿ, ಸಮಾಜ ಯಾವ ರೀತಿ ಈ ಒಂದು ಶಿಕ್ಷಣ ವ್ಯವಸ್ಥೆಗೆ ಸಹಾಯ ಮಾಡ್ತಾ ಇತ್ತು ಮತ್ತು ಯಾವ ರೀತಿಯ ಒಂದು ರೋಲನ್ನು ಹೊಂದಿತ್ತು ಅಂತಕ್ಕಂಥದ್ದನ್ನು ನೋಡಬಹುದು. ಇಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಧರ್ಮಪಾಲ್ ಮೇಕ್ಸ್ ಈಸ್ ದ್ಯಾಟ್ ದ ಎಜುಕೇಷನ್ ಸಿಸ್ಟಮ್ ವಾಸ್ ಮ್ಯಾನೇಜ್ಡ್ ಬೈ ದ ಕಮ್ಯುನಿಟಿ. ಶಿಕ್ಷಣ ವ್ಯವಸ್ಥೆ ಕಮ್ಯುನಿಟಿಯಿಂದಾನೇ, ಅಂದರೆ ಏನು ಸಮಾಜದಲ್ಲಿರ್ತಕ್ಕಂತಹ ಮುಖ್ಯ ಜನಗಳೇ ಆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ದೇರ್ ವಾಸ್ ನೋ ಸೆಂಟ್ರಲ್ ಗೌರ್ನಮೆಂಟ್ ರನ್ನಿಂಗ್ ದ ಸ್ಕೂಲ್ಸ್. ಕೇಂದ್ರ ಸರ್ಕಾರ ಅಂತ ಏನು ಕರಿತೀವೋ ಆ ಕೇಂದ್ರ ಸರ್ಕಾರದಿಂದ ಶಿಕ್ಷಣ ನಿಯಂತ್ರಣಕ್ಕೆ ಒಳಗಾಗ್ತಾ ಇರಲಿಲ್ಲ. ಅದರ ಬದಲಾಗಿ ಒಂದು ಕಮ್ಯುನಿಟಿ ಏನಿತ್ತು ಅದೇ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ತಾ ಇತ್ತು. ಇನ್ಸ್ಟೆಡ್ ಲೋಕಲ್ ಪೀಪಲ್, ಫಾರ್ಮರ್ಸ್, ಮರ್ಚೆಂಟ್ಸ್, ಟೆಂಪಲ್ ವರ್ಕರ್ಸ್ ಆ್ಯಂಡ್ ಈವನ್ ವಿಲೇಜ್ ಹೆಡ್ಸ್ ಆಲ್ ಸಪೋರ್ಟೆಡ್ ದ ಸ್ಕೂಲ್ಸ್. ಫಾರ್ಮರ್ಸ್ ರೈತರಿರ್ಬೋದು, ವ್ಯಾಪಾರಿಗಳಿರ್ಬೋದು, ಮತ್ತು ದೇವಸ್ಥಾನದ ಅರ್ಚಕರುಗಳಿರ್ಬೋದು, ಮತ್ತು ವಿಲೇಜ್ನ ಹೆಡ್ ಅವರು ಕೂಡ ಈ ಒಂದು ಶಾಲೆಗಳಿಗೆ ಸಪೋರ್ಟನ್ನು ಮಾಡ್ತಾಯಿದ್ರು. ವಾಟ್ ಹ್ಯಾಪಂಡ್ ವೆನ್ ದ ಬ್ರಿಟಿಷ್ ಕೇಮ್. ಭಾರತಕ್ಕೆ ಬ್ರಿಟಿಷರು ಬಂದ ನಂತರದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಅಧೋಗತಿಗೆ ಇಳಿಯುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೇವೆ. ವೆನ್ ದ ಬ್ರಿಟಿಷ್ ಟುಕ್ ಫುಲ್ ಕಂಟ್ರೋಲ್ ಆಫ್ ಇಂಡಿಯಾ ಇನ್ 19th century, ದೇ ಬಿಗ್ಯಾನ್ ಟು ಚೇಂಜ್ ದ ಸಿಸ್ಟಮ್ ಆಫ್ ಎಜುಕೇಷನ್. ಅವರು ಯಾವ ರೀತಿ ಶಿಕ್ಷಣವನ್ನು ಬದಲಾಯಿಸ್ತಾ ಹೋಗ್ತಾರೆ ನೋಡಿ. ದೇ ಇಂಟ್ರೊಡ್ಯೂಸ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕೂಲ್ಸ್. ಮೊದಲನೇದಾಗಿ ಅವರು ಇಂಗ್ಲೀಷನ್ನು ಬೋಧನೆ ಮಾಡ್ತಕ್ಕಂತಹ, ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ಕೂಲ್ಸ್ಗಳನ್ನು ಓಪನ್ ಮಾಡ್ತಾರೆ. ಮೊದಲಿಗೆ ಸ್ಥಳೀಯ ಭಾಷೆಗಳಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂತಹ ವ್ಯವಸ್ಥೆ ಇತ್ತು. ಈಗ ಅದು ಹೋಗಿಬಿಟ್ಟು ಇಂಗ್ಲೀಷಲ್ಲಿ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ದೇ ಫೋಕಸ್ಡ್ ಓನ್ಲಿ ಆನ್ ವೆಸ್ಟರ್ನ್ ಸಬ್ಜೆಕ್ಟ್ಸ್ ಆ್ಯಂಡ್ ಇಗ್ನೋರ್ಡ್ ಟ್ರೆಡಿಷನಲ್ ನಾಲೆಡ್ಜ್. ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಮತ್ತು ಇಲ್ಲಿರ್ತಕ್ಕಂತಹ ಧರ್ಮಗ್ರಂಥಗಳು ಇಂಥವೇನೇನಿದ್ವೋ ಬೋಧನೆ ಮಾಡ್ತಾಯಿದ್ರು ಅವೆಲ್ಲವನ್ನು ತಿರಸ್ಕಾರ ಮಾಡ್ತಾರೆ ಈ ಒಂದು ಬ್ರಿಟಿಷರು. ಅವರೇನು ಮಾಡ್ತಾರೆ, ವೆಸ್ಟರ್ನ್ ಸಬ್ಜೆಕ್ಟ್ ಅಂದರೆ ಆ ಯುರೋಪಿನ ಸಬ್ಜೆಕ್ಟ್ಗಳನ್ನು ತಂದು ಇಲ್ಲಿ ಬೋಧನೆಯನ್ನು ಮಾಡಲಿಕ್ಕೆ ತೊಡಗುತ್ತಾರೆ. ದೆ ರಿಮೂವ್ಡ್ ಲೋಕಲ್ ಸಪೋರ್ಟ್ ಸಿಸ್ಟಮ್ಸ್. ಏನು ಇಲ್ಲಿ ಲೋಕಲ್ ಆಗಿ ಜನಗಳು ಸಪೋರ್ಟ್ ಮಾಡ್ತಾಯಿದ್ರು ಶಾಲೆಗಳಿಗೆ, ಅದನ್ನು ನಿಲ್ಲಿಸಿಬಿಡ್ತಾರೆ. ಲೈಕ್ ವಿಲೇಜ್ ಫಂಡ್ಸ್ ಆ್ಯಂಡ್ ಟೆಂಪಲ್ ಗ್ರ್ಯಾಂಟ್ಸ್. ವಿಲೇಜಿಂದ ಫಂಡು ಮತ್ತು ಟೆಂಪಲ್ಗಳಿಂದ ಬರ್ತಕ್ಕಂಥ ಗ್ರ್ಯಾಂಟ್ ಎಲ್ಲವನ್ನು ನಿಲ್ಲಿಸ್ತಾರೆ. ದಟ್ ಹೆಲ್ಪ್ಡ್ ಸ್ಕೂಲ್ಸ್ ಸರ್ವೈವ್. ಅವುಗಳಿಂದನೇ ಹೆಚ್ಚಾಗಿ ಶಾಲೆಗಳು ಸರ್ವೈವ್ ಆಗಿದ್ವು ಆವತ್ತಿನ ಕಾಲದಲ್ಲಿ, ಬಟ್ ಅದನ್ನೇ ಇವರು ನಿಲ್ಲಿಸ್ತಾ ಇದ್ದಾರೆ. ಸ್ಲೋಲಿ ಓಲ್ಡ್ ಸ್ಕೂಲ್ಸ್ ಬಿಗ್ಯಾನ್ ಟು ಡಿಸಪಿಯರ್. ನಿಧಾನಕ್ಕೆ ಈ ಹಳೆಯ ಶಾಲೆಗಳು ಮುಚ್ಚುತ್ತಾ ಹೋಗ್ತವೆ. ಆ್ಯಂಡ್ ಎಜುಕೇಷನ್ ಬಿಕೇಮ್ ಲೆಸ್ ಆಕ್ಸೆಸಿಬಲ್ ಟು ದ ಪೂರ್. ಇದರಿಂದಾಗಿ ಸಾಮಾನ್ಯ ಬಡ ಜನರಿಗೆ ಶಿಕ್ಷಣ ಸುಲಭವಾಗಿ ಸಿಗೋದಿಲ್ಲ. ಶಿಕ್ಷಣ ವಂಚಿತರಾಗಬೇಕಾಗುತ್ತೆ ಬಡ ಜನಗಳು. Instead of improving the existing system, the British created a new one that was meant to produce clerks and loyal workers, not thinkers or leaders. ಕೆಲವೊಂದಿಷ್ಟು ಆ ಒಂದು ಶಾಲೆಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಿದ್ರೆ ಅವುಗಳನ್ನು ಅವರು ಸರಿಪಡಿಸಬಹುದಾಗಿತ್ತು, ಆದರೆ ಅವರು ಹಾಗೆ ಮಾಡಲಿಲ್ಲ. ಕಂಪ್ಲೀಟಾಗಿ ಆ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಬದಲಾಯಿಸಿಬಿಡ್ತಾರೆ. ತಮ್ಮ ಒಂದು ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆಯನ್ನು ಇಲ್ಲಿ ಜಾರಿಗೆ ತರುತ್ತಾರೆ. ಅವರು ಮಾಡ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಕೇವಲ ವರ್ಕರ್ಸನ್ನು, ಲಾಯಲ್ ವರ್ಕರ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದರ ಬದಲಾಗಿ ಥಿಂಕರ್ಸ್ ಮತ್ತು ಲೀಡರ್ಸ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಲ್ಲಿ ಆಗೋದಿಲ್ಲ. ಬಟ್ ಮೊದಲಿಗಿದ್ದಂತಹ ವ್ಯವಸ್ಥೆ ಒಳ್ಳೆ ಥಿಂಕರ್ಸನ್ನು ಮತ್ತು ನಾಯಕರನ್ನು ಸೃಷ್ಟಿ ಮಾಡ್ತಕ್ಕಂತಹ ಒಂದು ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ಇತ್ತು ಅಂತಕ್ಕಂಥದ್ದನ್ನು ಧರ್ಮಪಾಲ್ ಅವರು ಹೇಳ್ತಾರೆ. ವೈ ದಿಸ್ ಬುಕ್ ಈಸ್ ಇಂಪಾರ್ಟೆಂಟ್ ಟುಡೇ. ಯಾಕೆ ಈ ಒಂದು ಪುಸ್ತಕ ಇವತ್ತು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತೇವೆ. ಧರ್ಮಪಾಲ್ಸ್ ಬುಕ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಚೇಂಜಸ್ ದ ವೇ ವಿ ಥಿಂಕ್ ಅಬೌಟ್ ಇಂಡಿಯಾಸ್ ಪಾಸ್ಟ್. ಎಷ್ಟೋ ಕಡೆಗಳಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇರಲಿಲ್ಲ. ಬ್ರಿಟಿಷರು ಬಂದ ಮೇಲೆ ಶಿಕ್ಷಣ ವ್ಯವಸ್ಥೆ ಅತ್ಯುತ್ತಮ ಆಯಿತು. ಇಂಗ್ಲೀಷ್ ಶಿಕ್ಷಣವನ್ನು ತಂದ ನಂತರದಲ್ಲಿ ನಮ್ಮಲ್ಲಿ ಉತ್ತಮವಾದ ಶಿಕ್ಷಣ ದೊರೆಯಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಒಳ್ಳೆಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ ಮತ್ತು ಮಹಿಳೆಯರಿಗೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಕೇವಲ ಬ್ರಾಹ್ಮಣರಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇತ್ತು. ಈ ರೀತಿಯ ಅನೇಕ ಅಪನಂಬಿಕೆಗಳಿರ್ತವೆ. ಅದೆಲ್ಲವನ್ನು ಕೂಡ ಈ ಧರ್ಮಪಾಲ್ ಅವರ ಪುಸ್ತಕದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಅದೆಲ್ಲ ಸುಳ್ಳು ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. ಯಾಕೆಂದರೆ ಅವರು ಸಾಕ್ಷಿಗಳ ಸಮೇತ ಈ ಒಂದು ಪುಸ್ತಕದಲ್ಲಿ ಆ ಸತ್ಯದ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. For many years, people believed that Indians were uneducated and the British brought education and progress. But Dharmapal shows that this is not true.
ಎಸ್, ಆ ಬ್ರಿಟಿಷರು ಅಂದ್ಕೊಂಡಿರ್ತಾರೆ ನಾವೇ ಭಾರತೀಯರಿಗೆ ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ತಂದು ಕೊಟ್ಟಿರೋದು ಅಂಥೇಳಿ, ನಾವೇ ಇವರಿಗೆ ಶಿಕ್ಷಣ ಕೊಡ್ತಾ ಇದ್ದೇವೆ, ಭಾರತದ ಬೆಳವಣಿಗೆಗೆ ನಾವೇ ಕಾರಣೀಕರ್ತರು, ಅದಕ್ಕಿಂತ ಮೊದಲು ಇಂಡಿಯನ್ಸ್ ಅನ್ಎಜುಕೇಟೆಡ್ ಆಗಿದ್ದರು ಅಂತ ಅವರೇನು ಭ್ರಮಿಸ್ತಾ ಇದ್ದರು ಅದೆಲ್ಲವೂ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾ ಹ್ಯಾಡ್ ಆ್ಯನ್ ಎಜುಕೇಷನ್ ಸಿಸ್ಟಮ್ ದಟ್ ವಾಸ್ ಅಫೋರ್ಡೆಬಲ್, ಇನ್ಕ್ಲೂಸಿವ್ ಆ್ಯಂಡ್ ಪ್ರಾಕ್ಟಿಕಲ್. ಭಾರತದಲ್ಲಿ ಮೊದಲಿಗಿದ್ದಂತಹ ಶಿಕ್ಷಣ ವ್ಯವಸ್ಥೆ ಅಫೋರ್ಡೆಬಲ್ ಆಗಿತ್ತು, ಅಂದರೆ ಬಡವ ಶ್ರೀಮಂತ ಅಂತಕ್ಕಂತಹ ಒಂದು ವರ್ಗಭೇದದ ವ್ಯತ್ಯಾಸವಿಲ್ಲದೇ ಎಲ್ಲರಿಗೂ ಕೂಡ ಸಿಗ್ತಕ್ಕಂತಹ ಒಂದು ಶಿಕ್ಷಣ ವ್ಯವಸ್ಥೆ ಅಂದಿನ ಕಾಲದಲ್ಲಿ ಜಾರಿಯಲ್ಲಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೇವೆ ಈ ಪುಸ್ತಕದಲ್ಲಿ. ಅದರ ಜೊತೆಗೆ ನೋಡಿ, ಇಟ್ ರೀಚ್ಡ್ ವಿಲೇಜಸ್, ರೆಸ್ಪೆಕ್ಟೆಡ್ ಲೋಕಲ್ ಟ್ರೆಡಿಷನ್ಸ್ ಆ್ಯಂಡ್ ವಾಸ್ ಸಪೋರ್ಟೆಡ್ ಬೈ ಆರ್ಡಿನರಿ ಪೀಪಲ್. ಈ ಶಿಕ್ಷಣ ವ್ಯವಸ್ಥೆಯನ್ನು ತುಂಬ ಸಾಮಾನ್ಯ ಜನಗಳೇ ನಡೆಸಿಕೊಂಡು ಹೋಗ್ತಾ ಇದ್ರು. Even though it was simple, it helped build a society that was self-reliant. ತನ್ನ ಮೇಲೆ ತಾನೇ ಡಿಪೆಂಡ್ ಆಗಿರ್ತಕ್ಕಂತಹ ಒಂದು ಸಮಾಜ ಅವತ್ತಿತ್ತು, ಬೇರೆ ಯಾರನ್ನೋ ನಂಬಿಕೊಂಡು ಈ ಒಂದು ವ್ಯವಸ್ಥೆ ಇರಲಿಲ್ಲ. ಈಗ ಸರ್ಕಾರದ ವ್ಯವಸ್ಥೆಯಲ್ಲಿ ಶಿಕ್ಷಣ ಬಂದಿರೋದ್ರಿಂದ ಏನಾಗುತ್ತೆ, ಸರ್ಕಾರದ ಫಂಡ್ಗೋಸ್ಕರ ಕಾಯಬೇಕಾಗಿತ್ತು. ಆದರೆ ಅಂದಿನ ಕಾಲದಲ್ಲಿ ಆ ಸ್ಥಳೀಯ ಜನಗಳೇ ಆ ಶಾಲೆಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ರು, ಹಾಗಾಗಿ ಬೇರೆ ಯಾರನ್ನೋ ಅವರು ನಂಬಿಕೊಂಡು ಕೂರಬೇಕಾಗಿರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ತೇವೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ನೋಡಿ ವಿದ್ಯಾರ್ಥಿಗಳೇ, ದ ಬ್ಯೂಟಿಫುಲ್ ಟ್ರೀ ಬೈ ಧರ್ಮಪಾಲ್ ಈಸ್ ಎ ಪವರ್ಫುಲ್ ರಿಮೈಂಡರ್ ಆಫ್ ಇಂಡಿಯಾಸ್ ರಿಚ್ ಎಜುಕೇಷನಲ್ ಹೆರಿಟೇಜ್. ಇಟ್ ಪ್ರೂವ್ಸ್ ಥ್ರೂ ಸಾಲಿಡ್ ಎವಿಡೆನ್ಸ್ ದಟ್ ಇಂಡಿಯನ್ಸ್ ವರ್ ನಾಟ್ ಬ್ಯಾಕ್ವರ್ಡ್ ಆರ್ ಇಗ್ನೋರೆಂಟ್ ಬಿಫೋರ್ ಬ್ರಿಟಿಷ್ ರೂಲ್. ಸತ್ಯ ಸಾಕ್ಷಿಗಳ ಸಮೇತ, ಎವಿಡೆನ್ಸ್ ಸಮೇತ ಏನು ಮಾಡ್ತಾರೆ, ಭಾರತೀಯರು ಬ್ಯಾಕ್ವರ್ಡ್ ಆಗಿರಲಿಲ್ಲ, ಇಗ್ನೋರೆಂಟ್ ಕೂಡ ಆಗಿರಲಿಲ್ಲ, ಅವರಿಗೆ ಸಾಕಷ್ಟು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಪರಿಚಯ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. In fact, they had built a strong community-based education system that worked for all. ಅಂದು ಇದ್ದಂತಹ ಒಂದು ಶಿಕ್ಷಣದ ವ್ಯವಸ್ಥೆ ಸಾಮಾನ್ಯ ಜನರಿಂದ ಹಿಡಿದು ಶ್ರೀಮಂತ ವರ್ಗದವರೆಗೂ ಕೂಡ ಲಭ್ಯ ಆಗ್ತಕ್ಕಂಥದ್ದು. ಬಟ್ colonialism damaged that beautiful system. The British may have built new schools, but they also destroyed a tree that had deep roots in Indian soil. ಏನು ಇಂಗ್ಲಿಷ್ ಶಿಕ್ಷಣದ ವ್ಯವಸ್ಥೆಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೋ ಇದರಿಂದ ಮೊದಲಿಗಿದ್ದಂತಹ ಒಂದು ಬ್ಯೂಟಿಫುಲ್ ಟ್ರೀ ಶಿಕ್ಷಣದ ವ್ಯವಸ್ಥೆ ಏನಿತ್ತೋ ಅದು ಬುಡ ಸಮೇತ ಕಿತ್ತು ಹಾಕಿದಾಗೆ ಆಗುತ್ತೆ ಈ ಒಂದು ಬ್ರಿಟಿಷರ ಶಿಕ್ಷಣ ನೀತಿಯಿಂದಾಗಿ. ಅವರು ಸಂಪೂರ್ಣವಾಗಿ ಒಂದು ಹಳೆಯ ಅತ್ಯುತ್ತಮ ಶಿಕ್ಷಣ ಪದ್ಧತಿಯನ್ನು ಡಿಸ್ಟ್ರಾಯ್ ಅಂದರೆ ಹಾಳು ಮಾಡಿಬಿಡ್ತಾರೆ ಹೊಸ ಶಾಲೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ. ಟುಡೇ ಆಸ್ ವಿ ಟ್ರೈ ಟು ಇಂಪ್ರೂವ್ ಎಜುಕೇಷನ್ ಇನ್ ಇಂಡಿಯಾ, ವಿ ಮಸ್ಟ್ ರಿಮೆಂಬರ್ ಧರ್ಮಪಾಲ್ಸ್ ವರ್ಕ್. We can learn from our past and find ways to create an education system that is equal, accessible, rooted in local culture and useful to people's lives, just like the one our ancestors had long ago. ಅನೇಕ ವರ್ಷಗಳ ಹಿಂದೆ ಭಾರತೀಯರು ನಡೆಸಿಕೊಂಡು ಹೋಗ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಏನಿತ್ತೋ ಅದು ಪ್ರಸ್ತುತವಾಗಿಯೂ ಕೂಡ ಜಾರಿಗೆ ಬರಬೇಕಾಗಿರ್ತಕ್ಕಂತಹ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದನ್ನು ಧರ್ಮಪಾಲ್ ಅವರ ಒಂದು ಪುಸ್ತಕದಿಂದ ನಾವು ಕಲಿತೇವೆ. ಅಂದರೆ ಇದರಿಂದಾಗಿ ಬಡ ಜನಗಳು ಕೂಡ ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಈಗ ನೋಡಬಹುದು, ಕೇವಲ LKG ಅಥವಾ UKG ಅಥವಾ 1ನೇ ತರಗತಿಗೆ ಮಕ್ಕಳನ್ನು ಸೇರಿಸಬೇಕು ಅಂದರೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಕ್ಕಂತಹ ಒಂದು ಸಿಸ್ಟಮಲ್ಲಿ ನಾವಿದ್ದೇವೆ. ಸೊ ಒಂದು ಹಳೆಯ ಶಿಕ್ಷಣ ಪದ್ಧತಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕೈಗೆಟುಕುವಂತೆ ಇತ್ತು. ಅದೇ ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ವಿತ್ ಆಥರ್ ಮೆನ್ಷನ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.